ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ. ನಮಸ್ಕಾರ ಕನ್ನಡಿಗರೇ, ನಾವಿವತ್ತು ಬಂದಿರೋದು ವರದಹಳ್ಳಿ. ಕರ್ನಾಟಕದಲ್ಲಿ ನಮಗ್ ಗೊತ್ತಿರೋ ಹಾಗೆ ತುಂಬಾ ಸಣ್ಣ ಸಣ್ಣ ಹಳ್ಳಿಗಳು ತುಂಬಾನೇ ಪ್ರಖ್ಯಾತಿ ಪಡೆದಿವೆ. ಅದರಲ್ಲಿ ಕೆಲವು ಹಳ್ಳಿಗಳು ಮಾತ್ರ ಧಾರ್ಮಿಕವಾಗಿ ಮಹತ್ವವನ್ನು ಹೊಂದಿರುತ್ತವೆ. ಅಂತಹದ್ದೇ ಒಂದಾದ ವರದಹಳ್ಳಿ ಜಗತ್ತಿನ ಶ್ರದ್ಧೆಗೆ ಪಾತ್ರವಾದ ಕೆಲವೇ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿಯ ಶ್ರೀಧರ ಸ್ವಾಮಿ ಆಶ್ರಮವು ತತ್ವ, ಧರ್ಮ ಮತ್ತು ಚಿಂತನೆಗೆ ದಾರಿ ತೋರಿಸುತ್ತೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಇವತ್ತು ವರದಹಳ್ಳಿ ವೀಕ್ಷಣೆ ಮಾಡೋಣ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ವರದಹಳ್ಳಿ ಅಥವಾ ವರದಾಪುರ ಅಂತ ಹೆಸರಾಗಿರುವ ಈ ಸಣ್ಣ ಹಳ್ಳಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಇದು ಸಾಗರದ ಕೇಂದ್ರದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಶಿವಮೊಗ್ಗದಿಂದ 72 ಕಿಲೋಮೀಟರ್ ಹಾಗೂ ಬೆಂಗಳೂರಿಂದ ರೆಫರೆನ್ಸ್ ಬೇಕು ಅಂತಂದ್ರೆ 352 ಕಿಲೋಮೀಟರ್ ದೂರದಲ್ಲಿ ಇದೆ. ಅನೇಕ ಮಂದಿ ಪ್ರವಾಸಿಗರು, ಭಕ್ತರು, ಸಾಧಕರು ಇಲ್ಲಿ ಭೇಟಿ ನೀಡಿ ತಮ್ಮ ಧಾರ್ಮಿಕ ಅನುಭವಗಳನ್ನ ಹಂಚ್ಕೊಳ್ತಾರೆ. 1954ರಲ್ಲಿ ಸ್ವಾಮೀಜಿಗಳು ಏನು ಈ ಪ್ರದೇಶವನ್ನ ಭೇಟಿ ಮಾಡ್ತಾರೆ, ಆ ಟೈಮಲ್ಲಿ ಅವರಿಗೆ ಈ ಏರಿಯಾದಲ್ಲಿ ಒಂದು ನೀರಿನ ಕೊರತೆ ಕಾಣಿಸುತ್ತೆ. ಅವಾಗ ಅವ್ರು ನಡೀತಿರೋ ದಾರಿಯಲ್ಲಿ ಒಂದು ಅವರಿಗೆ ಸಣ್ಣ ಕಲ್ಲು ಕಾಣುತ್ತೆ, ಅದ್ರ ಕೆಳಗಡೆ ನೀರಿರೋದು ಅವರಿಗೆ ಗೊತ್ತಾಗತ್ತೆ. ಸೊ ಅವರು ತಮ್ಮ ಕಾಲಿನ ಹೆಬ್ಬೆರಳಿಂದ ಆ ಕಲ್ಲನ್ನ ಎತ್ತದವಾಗ ನಿರಂತರವಾಗಿ ನೀರು ಹರಿಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇವಾಗ ನಾವು ನೋಡ್ತಿರೋದು ಅದೇ ನೀರನ್ನ. ಇದನ್ನ ಶ್ರೀಧರ ತೀರ್ಥ ಅಂತಾನೂ ಕರೀತಾರೆ. ಇಲ್ಲಿ ಬರುವಂತ ಪ್ರವಾಸಿಗಳು ಈ ನೀರ ಸ್ನಾನ ಮಾಡಿದ್ರೆ ಅವರಿಗಿರೋ ಚರ್ಮ ರೋಗಗಳು ವಾಸಿ ಆಗತ್ತೆ ಅನ್ನೋ ಒಂದು ನಂಬಿಕೆನೂ ಇದೆ. ಹಾಗೇನೆ ಅವತ್ತು ಹರಿವು ಕಂಡ ನೀರು ಇವತ್ತಿನವರೆಗೂ ಬತ್ತು ಹೋಗಿರುವಂತ ಒಂದೇ ಒಂದು ಇತಿಹಾಸ ಕೂಡ ನಮ್ಮ ಕಣ್ ಮುಂದೆ ಬರಲ್ಲ. ಎಷ್ಟು ಕಪ್ಪು ಇರೋದು? ಕಪ್ಪ ಎಂತದು? ಚಂದ್ರನ ತುಂಡು ಚಡ್ಡಿ ಹಾಕಿ ಬಂದ್ರೆ ಕಪ್ಪು ಅನ್ನೋದ? ಸರಿ, ನಂತರದಲ್ಲಿ ನಾವು ಅನ್ನಪ್ರಸಾದದ ಕಡೆಗೆ ಹೋಗೋಣ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬರೋ ಭಕ್ತಾದಿಗಳು ಏನಿದ್ದಾರೆ, ಇಲ್ಲಿ ಕ್ಯಾನ್ಗಳಲ್ಲಿ ಇಲ್ಲಿನ ನೀರನ್ನ ತುಂಬಿಕೊಂಡು ಹೋಗಿ ಮನೇಲಿ ಇಟ್ಕೊಂಡು ಸ್ನಾನ ಮಾಡೋದಿರ್ಲಿ, ಅಥವಾ ಮನೆಯಲ್ಲಿರೋ ನೀರಿಗೆ ಅದನ್ನ ಮಿಕ್ಸ್ ಮಾಡ್ಕೊಂಡು ತೀರ್ಥ ಅನ್ನೋ ತರದಲ್ಲಿ ಅದನ್ನ ಉಪಯೋಗಿಸೋದ್ರಲ್ಲಿ ಮಾಡ್ತಾರೆ. ಅದಕ್ಕೊಂದು ನಿದರ್ಶನ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಅಷ್ಟೊಂದು ಪವಿತ್ರತೆ ಈ ಕ್ಷೇತ್ರಕ್ಕಿದೆ. ಎಷ್ಟೋ ದೂರದಿಂದ ಬರೋ ಭಕ್ತರು ಕೂಡ ಇಲ್ಲಿನ ನೀರನ್ನ ತಗೊಂಡು ಹೋಗಿ ಅವರ ಒಂದು ಸಂಬಂಧಿಕರಿಗೆ ಎಲ್ಲದನ್ನು ಕೊಡುವಂತ ಒಂದು ಪದ್ಧತಿ ಕೂಡ ಇದೆ. ಸೊ ಅಲ್ಲಿಂದ ನಾವು ಇಲ್ಲಿ ಊಟ ಮಾಡೋಣ ಅಂತ ಊಟಕ್ಕೆ ಬಂದವಾಗ ಇಲ್ಲಿ ಆಲ್ರೆಡಿ ನಮ್ಗೆ ಊಟದ ಹಾಲ್ ಏನಿದೆ ಅದು ತುಂಬಿರೋದ್ರಿಂದ ಇಲ್ಲಿ ವೆಯ್ಟ್ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಈ ಅಂಕಲ್ ಯಾಕೋ ನಮ್ಮನ್ನ ನೋಡಿ ಫುಲ್ ಗರಂ ಆದಂಗಿದ್ದಾರೆ. ಇಲ್ಲಿ ನೋಡಿ, ಇವಾಗ ನಾವು ಮೇಲೆ ಹೋಗ್ಬೇಕಾಗಿರೋದು ಇದೇ ದಾರಿಯಿಂದ. ಇಲ್ಲಿಂದ ನಾವು ಮೇಲೆ ಹತ್ಕೊಂಡು ಹೋಗ್ಬೇಕು. ಸುಮಾರು ಒಂದು 200-240 ಮೆಟ್ಲುಗಳು ಇರ್ತಾವ ಇಲ್ಲಿ. ಸೊ ಇದನ್ನ ಹತ್ಕೊಂಡು ಮೇಲೆ ಹೋದವಾಗ ಅಲ್ಲಿ ಶ್ರೀಧರ ಸ್ವಾಮಿಗಳದ ಒಂದು ದೇವಸ್ಥಾನ ಕಾಣುತ್ತೆ ನಮ್ಗೆ. ಸೊ ಇದು ನೋಡಿ ಗೋಶಾಲೆ. ಇಲ್ಲಿ ಸುಮಾರು 250ಕ್ಕೂ ಹೆಚ್ಚು ಹಸುಗಳನ್ನ ಸಾಕಿದ್ದಾರೆ. ಇದು ನೋಡಿ ಬಯೋಗ್ಯಾಸ್. ಇವಾಗ ಇದು ನಡೀತಾ ಇಲ್ಲ, ಚಾಲನೆಯಲ್ಲಿಲ್ಲ. ಈ ಮೊದಲಲ್ಲಿ ಇಲ್ಲಿಂದ ಬಯೋಗ್ಯಾಸ್ ಉತ್ಪಾದನೆ ಮಾಡಿ ಇದ್ರ ಅಡಿಗೆ ಮಾಡ್ತಿದ್ರು. ಅಲ್ಲಿಂದ ನಂತರ ನಾವು ಬಂದಿರೋದು ಇವಾಗ ಊಟದ ಹಾಲಿಗೆ. ಸೊ ಇಲ್ಲಿ ಊಟಕ್ಕೆ ಬರುವ ಎಲ್ಲ ಭಕ್ತಾದಿಗಳು, ಅಂದ್ರೆ ಗಂಡಸರು ಏನಿರ್ತಾರೆ, ಅವರು ಶರ್ಟ್ ಮತ್ತು ಬನಿಯನ್ನ ತೆಗೆದಿಟ್ಟು ಬರ್ಬೇಕಾಗತ್ತೆ. ಇದು ಮೊದಲಿಂದ ನಡ್ಕೊಂಡು ಬಂದಿರುವಂತ ಒಂದು ಪದ್ಧತಿ. ಸೊ ಇಲ್ಲಿ ಊಟನೂ ತುಂಬಾನೇ ಒಂದು ರುಚಿಕರವಾಗಿರುತ್ತೆ, ಒಂದು ಶುಚಿಯಾಗಿ ಅದನ್ನ ಮಾಡಿ ಬರುವ ಸಾವಿರಾರು ಭಕ್ತರಿಗೆ ಬಡಿಸ್ತಾರೆ. ನಾವೇ ಸ್ವತಃ ತೆಗೆದುಕೊಂಡು ಹೋಗಿ ಇಲ್ಲಿರುವ ನಲ್ಲಿ ಮೂಲಕ ನಾವು ನೀಟಾಗಿ ಶುಚಿಯಾಗಿ ಅದನ್ನ ತೊಳೆದು ನಂತರದಲ್ಲಿ ಅಲ್ಲಿ ಇಟ್ಟಿರೋ ಒಂದು ಟ್ರೇದಲ್ಲಿ ಇಟ್ಟರೆ ಅದನ್ನ ತಗೊಂಡು ಹೋಗಿ ಅವರು ಮತ್ತೆ ಅದನ್ನ ಕ್ಲೀನ್ ಮಾಡಿ ಮತ್ತೆ ನೆಕ್ಸ್ಟ್ ಬರುವ ಒಂದು ಪಂಕ್ತಿಗೆ ಅದನ್ನ ಮತ್ತೆ ಬಡಿಸ್ತಾರೆ. ಎಷ್ಟು ಚಂದ.
ಕಲೆಯೊಂದೇ ನೀತಿ ಅದರಿಂದ ನೀ ಕಲಿ. ಊಟದ ನಂತರ ನಾವು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಸೊ ಇಲ್ಲಿ ನಾನು ಇಷ್ಟು ಮೊದಲು ಹೇಳ್ದಂಗೆ 248 ಮೆಟ್ಲು ಅನ್ಸತ್ತೆ, ಹತ್ಕೊಂಡು ಹೋಗ್ಬೇಕು. ಮತ್ತೊಂದ್ಸರಿ ಕೌಂಟ್ ಮಾಡೋಣ. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ, ನಿನಗೆಲ್ಲೆಲ್ಲೂ ರಸದೌತಣ. ಲಗ್ಗಗಳು ಕುಣಿದಾಗ, ಹೂಗಳು ಬಿರಿದಾಗ, ನಗು ನಗುತ್ತಾ ನಲಿ ನಲಿಗೆ ಏನೇ ಆಗಲಿ, ತಾಯಿ ಹೊರಲಿನ ನಲಿ ನಲಿ ಏನೇ ಆಗಲಿ. ಇವಾಗ ಹತ್ಕೊಳ್ತಾ ನಾವು ಮೇಲ್ಗಡೆ ಬಂದಿದೀವಿ. ಈಗ ದೇವಸ್ಥಾನದ ಆವರಣ ಏನಿದೆ ಅದ್ರ ಸಮೀಪದಲ್ಲಿ ಇದೀವಿ. ಸೊ 248 ಅನ್ನೋದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾನೆ. ಇವಾಗ ನಾವು ದೇವಸ್ಥಾನದ ಆವರಣದಲ್ಲಿದ್ದೀವಿ. ನಮ್ಮ ದುರದೃಷ್ಟ ಏನಂತಂದ್ರೆ ನಾವು ಬಂದಿರೋ ಟೈಮಲ್ಲಿ ದೇವಸ್ಥಾನದ ಬಾಗಿಲು ಹಾಕಿದೆ. ಸೊ ನಾವು ಹೊರಗಡೆಯಿಂದ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡೋಣ, ಮೇಲೆ ಕುಟೀರ ಅಂತ ಒಂದಿದೆಯಲ್ಲ, ಅದನ್ನ ನೋಡ್ಕೊಂಡು ವಾಪಸ್ ಬರುವಾಗ ಏನಾದ್ರು ಓಪನ್ ಇದ್ರೆ ದೇವ್ರ ದರ್ಶನ ಮಾಡ್ಕೊಂಡೇ ಹೋಗ್ತೀವಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಸೊ ಶಾಲಾ ಮಕ್ಕಳೆಲ್ಲ ತುಂಬಾ ಜನ ಪ್ರವಾಸಕ್ಕೆ ಬಂದರೆ ಇದ್ರ ಮಕ್ಕಳು ನೋಡ್ಬೋದು. ಕೆಳಗಡೆ ಇದ್ರು ತುಂಬಾ ಜನ, ಇವಾಗ ಇಲ್ಲೂ ತುಂಬಾ ಜನ ಕಾಣ್ತಾ ಇದ್ದಾರೆ. ಸೊ ಇದು ದೇವಸ್ಥಾನದ ಆವರಣ. ಇಲ್ಲಿ ದೇವಸ್ಥಾನ ಸುತ್ತ ಸುಮಾರು ಬರಹಗಳನ್ನ ನೀವು ಕಾಣ್ಬೋದು. ನಗು ನಗು ನಗುತ್ತಾ ನಲಿ ನಲಿ, ನಗು ನಗು ನಗುತ್ತಾ ನಲಿ ನಲಿ, ನಗು ನಲಿ ನಲದೆ ಎಲ್ಲ ದೇವನ ಕಲೆಯೊಂದೇ ನೀತಿ ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಇದು ಶ್ರೀಧರ ಸ್ವಾಮಿಗಳ ಏಕಾಂತ ಗುಹೆ. ಇವಾಗ ಇಲ್ಲೊಂದು ಏನ್ ಕಿಟಕಿ ಇಟ್ಟಿದ್ದಾರೆ, ಇಲ್ಲಿಂದ ನಮ್ಗೆ ಅವರ ಫೋಟೋ ಒಂದು ಕಾಣುತ್ತೆ. ಬಟ್ ಅವರು ಬದುಕಿರುವಂತ ಒಂದು ಸಮಯದಲ್ಲಿ ಇಲ್ಲಿ ಅವರು ಏಕಾಂತವಾಗಿ ಕುತ್ಕೊಂಡು ತಪಸ್ಸನ್ನ ಮಾಡ್ತಾ ಇದ್ರು. ಇವಾಗ ಆ ಪ್ಲೇಸ್ ಅನ್ನ ಅವ್ರ ಫೋಟೋ ಇಟ್ಟು ಅಲ್ಲಿ ಪೂಜೆಯನ್ನ ನಿರಂತರವಾಗಿ ಮಾಡ್ತಾರೆ. ಇದು ಬೇಸ್ಮೆಂಟ್ ಅಲ್ಲಿ ಇರುತ್ತೆ. ಈ ಟೆಂಪಲಿನ ಬೇಸ್ಮೆಂಟ್ ಅಲ್ಲಿ ಆ ಒಂದು ಏಕಾಂತ ಗುಹೆ ಅನ್ನೋದಿರುತ್ತೆ. ಲತಗಳು ಕುಣಿದಾಗ, ಹೂಗಳು ಬಿರಿದಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಶ್ರೀಧರ ಸ್ವಾಮಿಗಳು ಮೂಲತಃ ಲಾರ್ಡ್ ಚಿಂಚೋಳಿ, ಅಂದ್ರೆ ಇವಾಗಿನ ಗುಲ್ಬರ್ಗ ಜಿಲ್ಲೆ ಏನಿದೆ ಅಲ್ಲಿ ಅವ್ರ ಜನನ ಆಗತ್ತೆ 7 ಡಿಸೆಂಬರ್ 1908ರಲ್ಲಿ. ಆ ನಂತರದಲ್ಲಿ ಅವರು 1912ರಿಂದ 1923 ಹೈದರಾಬಾದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡಿತಾರೆ. ಪಡೆದ ನಂತರ 1923ರಿಂದ 1927 ಪುಣೆ ಮತ್ತು ಸಂಜಂಗಡದಲ್ಲಿ ಕಾಲ ಕಳೀತಾರೆ. 1927ರಲ್ಲಿ ಸಮರ್ಥ ರಾಮದಾಸನ ಆಶೀರ್ವಾದ ತಗೊಂಡು 1942ರಲ್ಲಿ ಶೀಗೆಹಳ್ಳಿಯಲ್ಲಿ ಸನ್ಯಾಸತ್ವ ತಗೊಳ್ತಾರೆ. ಆನಂತರ ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಧಾರ್ಮಿಕ ಪ್ರವಚನಗಳನ್ನ ನೀಡ್ತಾ ಅವ್ರ ಕಾಲ ಕಳೀತಾರೆ. ನಂತರ 1954ರಿಂದ 1973ರವರೆಗೆ ವರ್ಧಾಪುರದಲ್ಲಿ ಆಶ್ರಮ ಸ್ಥಾಪನೆಗೆ ಅವರ ಒಂದು ಜೀವನವನ್ನ ಮುಡಿಪಾಗಿಡ್ತಾರೆ. ನಂತರದಲ್ಲಿ 19 ಏಪ್ರಿಲ್ 1973ರಲ್ಲಿ ಅವರು ದೇವತಾ ಸಮಾಧಿಯಲ್ಲಿ ಕಾಲಧಾರಿತರಾಗ್ತಾರೆ. ಇವಾಗ ನಾವು ನೋಡ್ತಿರೋದು ಶ್ರೀಧರ ಸ್ವಾಮಿಗಳು ವಿಶ್ರಾಂತಿ ಪಡೆದಿದ್ದ ಜಾಗ. ಸೊ ಹಾಗೆ ಅದ್ರ ಮುಂದೆ ಕಾಣ್ತಿರೋದು ಧರ್ಮಧ್ವಜ. ಈ ಜಾಗನ ಇಲ್ಲಿ ಲೋಕಲ್ಸ್ ಎಲ್ಲ ಕುಟೀರ ಅಂತ ಕರೀತಾರೆ. ನೋಡಕ್ಕೆ ತುಂಬಾ ಸುಂದರವಾಗಿರುತ್ತೆ. ಇದು 30 ಅಡಿ ಎತ್ತರದ ಧರ್ಮಧ್ವಜ ಕಾಣ್ಬೋದು. ಇದು ಶ್ರೀಧರ ಸ್ವಾಮಿಗಳು ಜೀವ ಸಮಾಧಿಯಾದಂಥ ಜಾಗ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ವರದಳ್ಳಿಯ ಶ್ರೀ ಶ್ರೀಧರ ಸ್ವಾಮಿ ಆಶ್ರಮವು ಕೇವಲ ಸುತ್ತಮುತ್ತಲಿನ ಜನಕ್ಕಾಗಿ ಅಲ್ಲದೆ ದೇಶದಾದ್ಯಂತ ಭಕ್ತರಿಗೆ ಧಾರ್ಮಿಕ ಮಾರ್ಗದರ್ಶನ ನೀಡುವ ಕೇಂದ್ರವಾಗಿದೆ. ನಮ್ಮ ಜೀವನದಲ್ಲಿ ಶಾಂತಿ, ಆಧ್ಯಾತ್ಮ ಮತ್ತು ನೈತಿಕತೆ ಇರಬೇಕು ಅಂತಂದ್ರೆ ಇಂಥ ಸ್ಥಳಗಳು ನಮ್ಮ ಹೃದಯವನ್ನು ಮುಟ್ಟುತ್ತವೆ ಮತ್ತು ನಮ್ಮ ಹೃದಯದಲ್ಲಿ ಒಂದು ಧಾರ್ಮಿಕ ಜ್ಞಾನವನ್ನು ಮೂಡಿಸುತ್ತವೆ.
ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನೀವೆಲ್ಲ ಯಾವಾಗ ಈ ಪ್ಲೇಸ್ ನ ವಿಸಿಟ್ ಮಾಡ್ತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಅಂಡ್ ಆಲ್ರೆಡಿ ಈ ಪ್ಲೇಸ್ ನ ನೀವು ವಿಸಿಟ್ ಮಾಡಿದ್ರೆ ಯಾವಾಗ ವಿಸಿಟ್ ಮಾಡಿದ್ರ, ಯಾರ ಜೊತೆ ವಿಸಿಟ್ ಮಾಡಿದ್ರ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಶ್ರೀ ಶ್ರೀಧರ ಸ್ವಾಮಿ ಸಮಾಧಿ, ಧರ್ಮಸ್ತಂಭ, ಸಂಸ್ಕೃತ ಪಾಠಶಾಲೆ, ಗೋಶಾಲೆ ಮತ್ತು ಶ್ರೀಧರ ತೀರ್ಥ ಇವೆಲ್ಲದನ್ನು ನೋಡೋದನ್ನ ಮಿಸ್ ಮಾಡಬೇಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.